ಅಂದು ಜಯಲಲಿತಾರನ್ನ ಕೆಣಕಿ ಜೈಲು ಸೇರಿದ್ದ ತಾತ. ಇಂದು ವಿಜಯ್ ತ್ರಿಷಾಳನ್ನ ಕೆಣಕಿ ಕಂಬಿ ಹಿಂದೆ ನಿಂತ ಮೊಮ್ಮಗ. ಅಂದು ಅಜ್ಜ ಕರುಣಾನಿಧಿ, ಇಂದು ಮೊಮ್ಮಗ ಉದಯನಿಧಿ. ತಮಿಳುನಾಡು ರಾಜಕೀಯದಲ್ಲಿ ಮರುಕಳಿಸಿದ ಇತಿಹಾಸ. ಏನಿದು ಉದಯನಿಧಿ ಸ್ಟಾಲಿನ್ ಬಂಧನ ಪ್ರಹಸನ? ಜಯ ಕರುಣಾ ಸ್ಥಿತಿ ವಿಜಯ್ಗೂ ಎದುರಾಗುತ್ತಾ? ತಮಿಳುನಾಡಿನ ರಾಜಕಾರಣವೇ ಹಾಗೆ. ದೇಶದ ಬೇರೆಲ್ಲ ರಾಜ್ಯಗಳ ರಾಜಕಾರಣದ ತೂಕ ಒಂದಾದ್ರೆ ತಮಿಳುನಾಡಿನ ರಾಜನೀತಿಯ ತೂಕವೇ ಬೇರೆ. ತಮಿಳುನಾಡಿನ ರಾಜಕಾರಣವೆಂದ್ರೆ ದ್ರಾವಿಡ ಚಿಂತನೆ ಮತ್ತು ಜನಕಲ್ಯಾಣದ ಸಂಗಮ. ಇದು ಕೇವಲ ಅಧಿಕಾರದ ಹೋರಾಟವಲ್ಲ, ಇದು ಗುರುತು, ಭಾಷೆ ಮತ್ತು ಸಾಮಾಜಿಕ ನ್ಯಾಯದ ಪರಿಕಲ್ಪನೆ. ಸಿನಿಮಾ ಸಂಭಾಷಣೆಯಿಂದ ವಿಧಾನಸಭೆಯ ಭಾಷಣದವರೆಗೂ ಸಾಗುವ ರೋಚಕ ರಾಜಕೀಯ ಪಯಣ. ತಮಿಳುನಾಡಿನಲ್ಲಿ ನಾಯಕರು ಹುಟ್ಟೋದಿಲ್ಲ, ಅವರು ಜನಮಾನಸದಲ್ಲಿ ರೂಪುಗೊಳ್ತಾರೆ. ಇಲ್ಲಿ ಪರದೆ ಮೇಲಿನ ಜನಪ್ರಿಯತೆ ರಾಜಕೀಯ ವೇದಿಕೆಗೆ ಶಕ್ತಿಯಾಗುವ ಪರಂಪರೆ ಇದೆ. ತಮಿಳುನಾಡಿನ ರಾಜಕಾರಣದಲ್ಲಿ ಮೈತ್ರಿಗಳು ಬದಲಾಗಬಹುದು, ಆದರೆ ತಮಿಳರ ಗುರುತು ಮತ್ತು ಪ್ರಾದೇಶಿಕ ಹೆಮ್ಮೆ ಯಾವತ್ತೂ ಬದಲಾಗುವುದಿಲ್ಲ. ಇಲ್ಲಿ ಚುನಾವಣೆಗಳು ಕೇವಲ ಮತಗಳ ಸ್ಪರ್ಧೆಯಲ್ಲ, ಅದು ವಿಚಾರಧಾರೆಗಳ ಕದನ. ತಮಿಳುನಾಡಿನ ರಾಜಕೀಯ ಭಾವನೆ, ಬುದ್ಧಿವಂತಿಕೆ ಮತ್ತು ಜನಪ್ರಿಯತೆಯ ಅಪರೂಪದ ಮಿಶ್ರಣ. ತಮಿಳುನಾಡಿನ ರಾಜಕಾರಣದ ಇತಿಹಾಸವನ್ನ ತಮಿಳು ಚಿತ್ರರಂಗವನ್ನ ಹೊರತುಪಡಿಸಿ ನೋಡೋಕೆ ಸಾಧ್ಯವೇ ಇಲ್ಲ. ಇಲ್ಲಿ ಬೆಳ್ಳಿತೆರೆಯ ಜನಪ್ರಿಯತೆ ಹಲವಾರು ಬಾರಿ ರಾಜಕೀಯ ಶಕ್ತಿಯಾಗಿ ಪರಿವರ್ತನೆಯಾಗಿದೆ. ತಮಿಳಿಗರಿಗೆ ಸಿನಿಮಾ ಕೇವಲ ಮನರಂಜನೆಯ ಮಾಧ್ಯಮವಾಗಿರದೆ ಜನರ ಭಾವನೆ, ಸಾಮಾಜಿಕ ಸಂದೇಶ ಮತ್ತು ರಾಜಕೀಯ ಚಿಂತನೆಗಳನ್ನ ತಲುಪಿಸುವ ವೇದಿಕೆಯಾಗಿದೆ. ತಮಿಳುನಾಡಿನಲ್ಲಿ ಸಿನಿಮಾ ಒಂದು ಕನಸಿನ ಲೋಕ ಮಾತ್ರವಲ್ಲ, ಅದು ಹಲವು ಬಾರಿ ರಾಜಕೀಯ ಪ್ರವೇಶಿಸುವ ರಹದಾರಿಯಾಗಿದೆ. ಇದೇ ಕಾರಣಕ್ಕೆ ತಮಿಳುನಾಡಿನಲ್ಲಿ ಎಂಜಿ ರಾಮಚಂದ್ರನ್, ಜಯಲಲಿತಾ, ಎಂಕೆ ಕರುಣಾನಿಧಿ, ವಿಜಯಕಾಂತ್, ಎಂಕೆ ಸ್ಟಾಲಿನ್ ತಮ್ಮ ಸಿನಿಮಾ ಜನಪ್ರಿಯತೆಯನ್ನ ರಾಜಕೀಯ ಶಕ್ತಿಯಾಗಿ ಪರಿವರ್ತಿಸಿ ಮೆರೆದಿದ್ದಾರೆ. ಇದೇ ಹಾದಿಯಲ್ಲೇ ಇವತ್ತು ನಟ ದಳಪತಿ ವಿಜಯ್ ತಮಿಳುನಾಡಿನ ಮುಖ್ಯಮಂತ್ರಿ ಗಾದಿಯನ್ನೇರಿ ಆಡಳಿತ ನಡೆಸುತ್ತಿದ್ದಾರೆ. ಇವೆಲ್ಲ ತಮಿಳುನಾಡು ರಾಜ್ಯ ರಾಜಕಾರಣದ ವೈಶಿಷ್ಟ್ಯಗಳಾದ್ರೆ ಅಲ್ಲಿನ ರಾಜಕೀಯ ನಾಯಕರ ಬಂಧನದ ಪ್ರಹಸನ ಈ ಹಿಂದೆ ಇಡೀ ರಾಜ್ಯ ರಾಜಕಾರಣದ ಪಥವನ್ನೇ ಬದಲಿಸಿವೆ. ಅದು ಪ್ರತಿಕಾರ ಸೇಡಿನ ಸಮರವಾಗಿ ಗುರುತಿಸಿಕೊಂಡಿದೆ. ತಮಿಳುನಾಡಿನ ರಾಜಕಾರಣದ ದಿಕ್ಸೂಚಿಯನ್ನೇ ಬದಲಿಸಿವೆ. ಆಡಳಿತಾರೂಢ ಪಕ್ಷವೇ ಮುಂದಿನ ಚುನಾವಣೆಯಲ್ಲಿ ಹೀನಾಯ ಸೋಲು ಕಾಣುವಂತೆ ಮಾಡಿದೆ. ಇದೀಗ ತಮಿಳುನಾಡಿನಲ್ಲಿ ಅಂಥದ್ದೇ ಒಂದು ಪಥ ಬದಲಿಸುವ ಐತಿಹಾಸಿಕ ಕ್ಷಣಕ್ಕೆ ಸಾಕ್ಷಿಯಾಗುವ ಸೂಚನೆ ಕಾಣಸಿಕ್ಕಿದೆ. ಅದು ಕೂಡ ವಿಪಕ್ಷ ನಾಯಕ ಉದಯನಿಧಿ ಸ್ಟಾಲಿನ್ ಬಂಧನದಿಂದ. ಹೌದು, ತಮಿಳುನಾಡು ಮಾಜಿ ಸಿಎಂ ಡಿಎಂಕೆ ಪಕ್ಷದ ಎಂಕೆ ಸ್ಟಾಲಿನ್ ಅವರ ಮಗ, ಮಾಜಿ ಉಪಮುಖ್ಯಮಂತ್ರಿ, ಪ್ರಸ್ತುತ ವಿಪಕ್ಷ ನಾಯಕನಾಗಿರುವ ಉದಯನಿಧಿ ಸ್ಟಾಲಿನ್ ಅವರನ್ನ ತಮಿಳುನಾಡು ಪೊಲೀಸರು ಬಂಧಿಸಿದ್ದಾರೆ. ಇದೇ ಈಗ ತಮಿಳುನಾಡು ರಾಜ್ಯ ರಾಜಕಾರಣದಲ್ಲಿ ಅತಿದೊಡ್ಡ ಸಂಚಲನ ಸೃಷ್ಟಿಸಿದೆ. ನಟಿ ತ್ರಿಷಾ ಕೃಷ್ಣನ್ ಅವರ ಕುರಿತು ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದಾರೆ ಎಂದು ಆರೋಪಿಸಿ ಸಿಎಂ ವಿಜಯ್ ನೇತೃತ್ವದ ಟಿವಿಕೆ ಪಕ್ಷ ನೀಡಿದ್ದ ದೂರಿನನ್ವಯ ಉದಯನಿಧಿಯನ್ನ ಬಂಧಿಸಲಾಗಿದೆ. ಅಷ್ಟಕ್ಕೂ ಆಗಿದ್ದೇನು ಅಂದ್ರೆ ತಂಜಾವೂರಿನಲ್ಲಿ ಕಾವೇರಿ ನೀರಿನ ಬಿಕ್ಕಟ್ಟಿನ ಕುರಿತು ಡಿಎಂಕೆ ರೈತರ ಪ್ರತಿಭಟನಾ ಸಭೆ ಹಮ್ಮಿಕೊಂಡಿತ್ತು. ಈ ಸಭೆಯನ್ನ ಉದ್ದೇಶಿಸಿ ಉದಯನಿಧಿ ಸ್ಟಾಲಿನ್ ಮಾತನಾಡುತ್ತಿದ್ರು. ಸಿಎಂ ವಿಜಯ್ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ದಾಗ ಸಭೆಯಲ್ಲಿದ್ದ ಕೆಲವರು ನಟಿ ತ್ರಿಷಾ ಅವರ ಹೆಸರನ್ನ ಕೂಗೋಕೆ ಪ್ರಾರಂಭಿಸಿದ್ರು. ಇದಕ್ಕೆ ನಗುತ್ತಲೇ ಪ್ರತಿಕ್ರಿಯಿಸಿದ ಉದಯನಿಧಿ, ನೀರು ಎಲ್ಲಿಗೆ ತಲುಪುತ್ತೋ ಇಲ್ವೋ ಅಲ್ಲಿಗೆ ತಲುಪಲೇಬೇಕು ಎಂದು ದ್ವಂದ್ವಾರ್ಥ ಬರುವ ರೀತಿಯಲ್ಲಿ ಮಾತನಾಡಿದ್ರು. ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಿದ್ದಂತೆ ಟಿವಿಕೆ ವಿಜಯ್ ಬೆಂಬಲಿಗರಿಂದ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು. ದೂರು ದಾಖಲಾದ ಬೆನ್ನಲ್ಲೇ ತಂಜಾವೂರು ಪೊಲೀಸರು ಚೆನ್ನೈನಲ್ಲಿರುವ ಉದಯನಿಧಿ ಸ್ಟಾಲಿನ್ ಮನೆಗೆ ನುಗ್ಗಿ ಬಂಧಿಸಿದ್ದಾರೆ. ಇದೇ ಈಗ ತಮಿಳುನಾಡು ರಾಜ್ಯ ರಾಜಕಾರಣದಲ್ಲಿ ಕಾಕತಾಳೀಯ ಘಟನೆಯೊಂದಕ್ಕೆ ಸಾಕ್ಷಿಯಾಗಿದೆ. ಅದೇನು ಅಂದ್ರೆ ಎಂದಿಗೆ ಸರಿಯಾಗಿ 25 ವರ್ಷಗಳ ಹಿಂದೆ ಇದೇ ಉದಯನಿಧಿ ಸ್ಟಾಲಿನ್ ಅವರ ತಾತ ಎಂಕೆ ಕರುಣಾನಿಧಿಯವರನ್ನ ಅಂದಿನ ಜಯಲಲಿತಾ ಸರ್ಕಾರ ಮಧ್ಯರಾತ್ರಿ ಬಂಧಿಸಿತ್ತು. ಈಗ ಇತಿಹಾಸ ಮರುಕಳಿಸಿದೆ. ಇವತ್ತು ನಟ ವಿಜಯ್ ನೇತೃತ್ವದ ಸರ್ಕಾರ ಕರುಣಾನಿಧಿಯವರ ಮೊಮ್ಮಗ ವಿಪಕ್ಷ ನಾಯಕ ಉದಯನಿಧಿ ಸ್ಟಾಲಿನ್ ಅವರನ್ನ ಬಂಧನ ಮಾಡಿದೆ. ಈ ಕಾಕತಾಳೀಯ ಘಟನೆ ಮುಂದೆ ತಮಿಳುನಾಡು ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸುವ ಸೂಚನೆ ನೀಡಿದೆ. ವಿಜಯ್ ಸರ್ಕಾರಕ್ಕೆ ಬಹುದೊಡ್ಡ ಗಂಡಾಂತರ ತಂದೊಡ್ಡುವ ಎಲ್ಲ ಸಾಧ್ಯತೆಯೂ ಇದೆ.
ಅದೇಗೆ ಅನ್ನೋದು ನಿಮಗೆ ಅರ್ಥವಾಗಬೇಕಾದ್ರೆ 25 ವರ್ಷಗಳ ಹಿಂದೆ ತಮಿಳರ ನಾಡಿನಲ್ಲಿ ನಡೆದ ರಾಜಕೀಯ ಬಂಧನದ ಪ್ರಹಸನವನ್ನ ನೋಡಲೇಬೇಕು. 2001 ಜೂನ್ 30 ನಡುರಾತ್ರಿ 2 ಗಂಟೆ ಸಮಯ. ಚೆನ್ನೈನ ತಮ್ಮ ನಿವಾಸದಲ್ಲಿ ಮಲಗಿದ್ದ ಎಂಕೆ ಕರುಣಾನಿಧಿಯವರಿಗೆ ತನಗೆ ದುಸ್ವಪ್ನ ಬಿದ್ದಿಲ್ಲ. ಇವೆಲ್ಲ ನಿಜ ಅನ್ನೋದು ಅರ್ಥವಾಗೋಕೆ ಹೆಚ್ಚು ಸಮಯ ಹಿಡಿಯಲೇ ಇಲ್ಲ. ಯಾಕಂದ್ರೆ ಏಕಾಏಕಿ ಪೊಲೀಸರು ಹಾಸಿಗೆ ಮೇಲೆ ಮಲಗಿದ್ದ ಕರುಣಾನಿಧಿಯವರನ್ನ ನಿರ್ದಯವಾಗಿ ಹೊರಗೆಳೆದು ತಂದಿದ್ರು. ಆಗ 78 ವರ್ಷದ ಕರುಣಾನಿಧಿಯವರಿಗೆ ಬಟ್ಟೆ ಬದಲಾಯಿಸೋಕು ಅವಕಾಶ ನೀಡಿರಲಿಲ್ಲ. ಅಯ್ಯೋ ಎಂದು ಕಿರುಚುತ್ತಿದ್ದ ಭಯಭೀತ ದುರ್ಬಲ ವೃದ್ಧ ಕರುಣಾನಿಧಿಯವರನ್ನ 10 ಮಂದಿ ಪೊಲೀಸರು ಮೆಟ್ಟಿಲುಗಳಿಂದ ಕೆಳಗೆ ದರದರನೆ ಎಳೆದುಕೊಂಡು ಹೋಗ್ತಿದ್ರು. ಶಿಕ್ಷೆಗೊಳಗಾದ ಅಪರಾಧಿಯನ್ನ ವ್ಯಾನ್ಗೆ ಹತ್ತಿಸುವಂತೆ ದೂಡುತ್ತಿದ್ರು. ಈ ವೇಳೆ ನಡುಗುತ್ತಿದ್ದ ಕರುಣಾನಿಧಿಯವರ ಕಾಲಿನ ಚಪ್ಪಲಿಯೊಂದು ಬಿದ್ದು ಹೋಗುವ ದೃಶ್ಯಗಳು ಸನ್ ಟಿವಿಯಲ್ಲಿ ಹಾಗೆ ಪ್ರಸಾರವಾಗಿತ್ತು. ಚೆನ್ನೈನ ಫ್ಲೈಓವರ್ಗಳ ನಿರ್ಮಾಣದಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ಅಂದಿನ ಸಿಎಂ ಜಯಲಲಿತಾ ಅವರ ಸರ್ಕಾರ ಕರುಣಾನಿಧಿಯವರನ್ನ ನಿರ್ದಯವಾಗಿ ಮಧ್ಯರಾತ್ರಿ ಬಂಧಿಸಿತ್ತು. ಇದು ತಮಿಳುನಾಡು ರಾಜ್ಯ ರಾಜಕಾರಣದ ಇತಿಹಾಸದಲ್ಲಿ ತೀವ್ರವಾಗಿ ಖಂಡಿಸಲ್ಪಟ್ಟ ಘಟನೆಗಳಲ್ಲಿ ಒಂದು. ಈ ಘಟನೆ ತಮಿಳುನಾಡಿನಲ್ಲಿ ಮಾತ್ರವಲ್ಲದೆ ದೆಹಲಿಯಲ್ಲೂ ಆಕ್ರೋಶಕ್ಕೆ ಕಾರಣವಾಯಿತು. ರಕ್ಷಣಾ ಸಚಿವ ಜಾರ್ಜ್ ಫರ್ನಾಂಡಿಸ್ ನೇತೃತ್ವದ ಆಡಳಿತಾರೂಢ ಎನ್ಡಿಎ ತಂಡ ದೆಹಲಿಯಿಂದ ಬಂದು ಚೆನ್ನೈನ ಕೇಂದ್ರ ಕಾರಾಗೃಹದಲ್ಲಿ ಕರುಣಾನಿಧಿಯವರನ್ನ ಭೇಟಿ ಮಾಡಿ ತಮಿಳುನಾಡಿನಲ್ಲಿ ರಾಷ್ಟ್ರಪತಿ ಆಳ್ವಿಕೆಗೆ ಶಿಫಾರಸು ಮಾಡಿತು. ಆದರೆ ಪ್ರಧಾನಿ ವಾಜಪೇಯಿ ಅವರು ಭಾರೀ ಜನಾದೇಶ ಗಳಿಸಿದ ಆಡಳಿತದ ವಿರುದ್ಧ ಆತುರದ ಹೆಜ್ಜೆ ಇಡಲು ಇಷ್ಟಪಡಲಿಲ್ಲ. ಬಳಿಕ ಕರುಣಾನಿಧಿಯವರನ್ನ ಬಿಡುಗಡೆಗೊಳಿಸಲಾಯಿತು. ಆದರೂ ಕರುಣಾನಿಧಿಯವರ ಬಿಡುಗಡೆಗೆ ಜಯಲಲಿತಾ ಸರ್ಕಾರ ನೀಡಿದ ಮತ್ತೊಂದು ಹೇಳಿಕೆಯು ಜನಾಕ್ರೋಶಕ್ಕೆ ಕಾರಣವಾಯಿತು. ಅದೇನು ಅಂದ್ರೆ ಕರುಣಾನಿಧಿಯವರ ವಯಸ್ಸನ್ನ ಪರಿಗಣಿಸಿ ತಮಿಳುನಾಡಿನ ಮುಖ್ಯಮಂತ್ರಿ ಜಯಲಲಿತಾ ಅವರು ಮಾನವೀಯ ಆಧಾರದ ಮೇಲೆ ಅವರನ್ನ ಬಿಡುಗಡೆ ಮಾಡಲು ಆದೇಶಿಸಿದ್ದಾರೆ. ಆದಾಗ್ಯೂ ಅವರ ವಿರುದ್ಧದ ಪ್ರಕರಣಗಳು ನ್ಯಾಯಾಲಯಗಳಲ್ಲಿ ಮುಂದುವರಿಯುತ್ತೆ ಅಂತ ಹೇಳಿತು. ಇದು ಮತ್ತಷ್ಟು ಆಕ್ರೋಶಕ್ಕೆ ಕಾರಣವಾಯಿತು. ಮುಂದೆ ಇದೇ ಆತುರದ ಬಂಧನದ ಪ್ರಹಸನ ಜಯಲಲಿತಾ ಅವರ ಸರ್ಕಾರವನ್ನೇ ಉರುಳಿಸುವ ಶಕ್ತಿಯಾಗಿ ಪರಿಣಮಿಸಿತು. ಈ ಬಂಧನ ದೇಶಾದ್ಯಂತ ಚರ್ಚೆಗೆ ಕಾರಣವಾಯಿತು. ಡಿಎಂಕೆಗೆ ರಾಜಕೀಯವಾಗಿ ಸಹಾನುಭೂತಿ ಹೆಚ್ಚಿಸಿತು. ನಂತರ ನಡೆದ 2004ರ ಲೋಕಸಭಾ ಚುನಾವಣೆಯಲ್ಲಿ ಡಿಎಂಕೆ ನೇತೃತ್ವದ ಮೈತ್ರಿಕೂಟ ತಮಿಳುನಾಡಿನಲ್ಲಿ ಭರ್ಜರಿ ಗೆಲುವು ದಾಖಲಿಸಿತು. ನಂತರ 2006ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲೂ ಡಿಎಂಕೆ ಮತ್ತೆ ಅಧಿಕಾರಕ್ಕೆ ಬಂತು. ಆಗ ಕರುಣಾನಿಧಿಯವರೇ ಮುಖ್ಯಮಂತ್ರಿಯಾದರು. ಹೀಗೆ ಜಯಲಲಿತಾ ಅವರ ಅದೊಂದು ಆತುರದ ನಿರ್ಧಾರ ತಮಿಳುನಾಡು ರಾಜಕಾರಣದಲ್ಲಿ ಹೊಸ ಸರ್ಕಾರದ ಅಸ್ತಿತ್ವಕ್ಕೆ ಕಾರಣವಾಯಿತು. ಆದ್ರೆ ಇದು ಸೇಡಿನ ಸಮರವಾಗಿತ್ತು. ಕರುಣಾನಿಧಿಯವರು ಏನು ಮಾಡಿದ್ರೋ ಅದನ್ನೇ ಜಯಲಲಿತಾ ಮಾಡಿದ್ರು. ಆ ರಿವೆಂಜ್ ಸ್ಟೋರಿ ಏನು ಅನ್ನೋದನ್ನ ತೋರಿಸ್ತೀವಿ ನೋಡಿ. 1996ರಲ್ಲಿ ಜಯಲಲಿತಾರನ್ನ ಬಂಧಿಸಿದ್ದ ಕರುಣಾನಿಧಿ ಸರ್ಕಾರ. ಇದಕ್ಕೂ ಮುನ್ನ ಅಂದ್ರೆ 1996ರಲ್ಲಿ ತಮಿಳುನಾಡಿನಲ್ಲಿ ಮತ್ತೊಂದು ಬಂಧನ ಪ್ರಹಸನ ನಡೆದಿತ್ತು. ಆವತ್ತು ಕರುಣಾನಿಧಿಯವರ ಡಿಎಂಕೆ ಸರ್ಕಾರ ಅಧಿಕಾರದಲ್ಲಿತ್ತು. ಈ ಹಿಂದೆ ಅಧಿಕಾರದಲ್ಲಿದ್ದ ಜಯಲಲಿತಾ ಅವರ ಅವಧಿಯಲ್ಲಾದ ಹಗರಣಗಳ ತನಿಖೆ ಮಾಡಿತ್ತು. ಅಕ್ರಮ ಆಸ್ತಿ ಹಾಗೂ ಭೂ ಒಪ್ಪಂದ ಪ್ರಕರಣಗಳ ಆರೋಪದಲ್ಲಿ ಕರುಣಾನಿಧಿ ಸರ್ಕಾರ ಜಯಲಲಿತಾ ಅವರನ್ನ ಬಂಧಿಸಿತ್ತು. ಆವತ್ತು ಜಯಲಲಿತಾ ಅವರು ಇದು ಕರುಣಾನಿಧಿ ಸರ್ಕಾರದ ರಾಜಕೀಯ ಪ್ರೇರಿತ ನಡೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಆದ್ರೆ ಈ ಘಟನೆ ಜಯಲಲಿತಾ ಅವರನ್ನ ರಾಜಕೀಯವಾಗಿ ದುರ್ಬಲಗೊಳಿಸಲಿಲ್ಲ. ಬದಲಾಗಿ ನಂತರದ ವರ್ಷಗಳಲ್ಲಿ ಅವರಿಗೆ ಸಹಾನುಭೂತಿ ಮತ್ತು ಬೆಂಬಲ ಹೆಚ್ಚಾಗುವುದಕ್ಕೆ ಕಾರಣವಾಯಿತು. ಪರಿಣಾಮ 2001ರಲ್ಲಿ ಕರುಣಾನಿಧಿ ಸರ್ಕಾರವನ್ನ ಉರುಳಿಸಿ ಜಯಲಲಿತಾ ಮತ್ತೆ ಅಧಿಕಾರಕ್ಕೆ ಬರ್ತಾರೆ. ಅಧಿಕಾರಕ್ಕೆ ಬರ್ತಿದ್ದಂತೆ ಕರುಣಾನಿಧಿಯವರನ್ನ ಬಂಧಿಸಿ ಸೇಡು ತೀರಿಸಿಕೊಳ್ತಾರೆ. ಹೀಗೆ ತಮಿಳುನಾಡು ರಾಜಕಾರಣದಲ್ಲಿ ಬಂಧನ ಪ್ರಹಸನ ಕೇವಲ ರಾಜಕೀಯ ಪಟ್ಟುಗಳಾಗಿ ಮಾತ್ರ ಉಳಿದಿಲ್ಲ, ಅದು ಪ್ರತೀಕಾರ ಸೇಡಿನ ಸಮರವಾಗಿ ಗುರುತಿಸಿಕೊಂಡು ಬಂದಿದೆ. ಪ್ರತಿ ಬಾರಿ ಬಂಧನ ಪ್ರಹಸನ ನಡೆದಾಗಲೂ ತಮಿಳುನಾಡು ರಾಜಕಾರಣದಲ್ಲಿ ಅಲ್ಲೋಲ ಕಲ್ಲೋಲವಾಗಿದೆ. ರಾಜಕಾರಣದ ಪಥ ಬದಲಾಗಿದೆ. ಕಾದು ಹೊಡೆಯುವ ತಂತ್ರಗಾರಿಕೆಗೆ ಫಲ ಸಿಕ್ಕಿದೆ. ಹೀಗಾಗಿ ವಿಜಯ್ ತ್ರಿಷಾ ವಿಚಾರದಲ್ಲಿ ಬಂಧನಕ್ಕೊಳಗಾಗಿರುವ ಉದಯನಿಧಿ ಮುಂದೊಂದು ದಿನ ವಿಜಯ್ರನ್ನ ಕಂಬಿ ಹಿಂದೆ ನಿಲ್ಲಿಸಿದ್ರೂ ಅಚ್ಚರಿಯಿಲ್ಲ. ಹೀಗಂತ ತಮಿಳುನಾಡಿನ ಜನತೆ ಮಾತ್ರವಲ್ಲ, ತಮಿಳುನಾಡಿನ ರಾಜಕೀಯದ ಇತಿಹಾಸದ ಪುಟಗಳೇ ಸಾರಿ ಸಾರಿ ಹೇಳ್ತಿದೆ. ಸಂಜಯ್ ನಾಯ್ಕ್, ನ್ಯೂಸ್ ಡೆಸ್ಕ್, ಅಶ್ವವೇಗ ನ್ಯೂಸ್.